ಈಗಾಗಲೇ ಪ್ರಾಸಿಕ್ಯೂಷನ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಈಗಾಗಲೇ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯಪಾಲರು 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರಲ್ಲ, ಆ ಒಂದು ಅನುಮತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಅಂದ್ರೆ ಈ ವಿಚಾರದಲ್ಲಿ ಅವರು ಹೇಗೆ ಅನುಮತಿ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಈಗಾಗಲೇ ನ್ಯಾಯಾಧೀಶರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ನೀವೇನು ತೀರ್ಪುಗಳನ್ನು ಓದ್ತಾ ಇದ್ದೀರಾ, ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಂತಹ ತೀರ್ಪುಗಳ ಬಗ್ಗೆ ಏನು ಉಲ್ಲೇಖ ಮಾಡ್ತಾ ಇದ್ದೀರಲ್ಲ, ಆ ಉಲ್ಲೇಖ ಏನಿದೆ, ಆ ಉಲ್ಲೇಖಗಳು ಈ ಹೊಸ ಕಾನೂನಿನ ಅಡಿಯಲ್ಲಿ ಅಥವಾ ಈಗ ಹೊಸ ನಾಗರಿಕ ಸಂಹಿತೆ ಬಂದಿದೆಯಲ್ಲ ಅದಕ್ಕಿಂತ ಮುಂಚೆ ಅಥವಾ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ಬಂದಿರುವಂಥದ್ದು ಅನ್ನೋದನ್ನು ಕೂಡ ಈಗಾಗಲೇ ಮೆನ್ಷನ್ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಸುದೀರ್ಘವಾದಂತಹ ಅಂಶಗಳನ್ನು ವಿವರಿಸ್ತಾ ಇದ್ದಾರೆ ಸಿಎಂ ಪರ ವಕೀಲರಾಗಿರುವಂತಹ ಸಿಂಘ್ವಿ ಅವರು. 2020ರಲ್ಲಿ ಏನೇನು ರೆಸಲ್ಯೂಷನ್ ಆಯಿತು ಅನ್ನೋದನ್ನು ಕೂಡ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿಗೆ ಪರಿಹಾರ ಸಿಕ್ಕಿರೋದು ಇದು ಅನ್ನೋದನ್ನ ಕೂಡ ಈಗ ಅಲ್ಲಿ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. 1998ರಲ್ಲಿ ಭೂಮಿ ಡಿನೋಟಿಫೈ ಆಗಿದೆ. ಇದು 2010ರಲ್ಲಿ ಭೂಮಿ ದಾನ ಪಡೆದಿದ್ರು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. 1992ರಲ್ಲಿ ಮೂಡ ಸ್ವಾಧೀನ 1998 ಡಿನೋಟಿಫಿಕೇಶನ್ ಆಗಿದೆ. 2004ರಲ್ಲಿ ಸಿಎಂ ಮೈದುನನಿಗೆ ಮಾರಾಟ ಆಗಿದೆ. 2005ರಲ್ಲಿ ಕೃಷಿ ಜಮೀನಾಗಿ ಪರಿವರ್ತಿಸಲಾಗಿದೆ. 2010ರಂದು ಸಿಎಂ ಪತ್ನಿಗೆ ಸಹೋದರ ದಾನಪತ್ರ ನೀಡಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯ ಆಗ ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳಿ ಸುದೀರ್ಘವಾದಂತಹ ಅಂಶಗಳನ್ನು ವಿವರಿಸ್ತಾ ಇದ್ದಾರೆ ಸಿಎಂ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು. 2020ರಲ್ಲಿ ಆಗಿರುವಂತಹ ರೆಸಲ್ಯೂಷನ್ ಇದು. ಇದರಲ್ಲಿ ಸಿಎಂ ಪತ್ನಿಗೆ ಪರಿಹಾರ ಸಿಕ್ಕಿದೆ. ಆದರೆ 92ರಿಂದ ಇಲ್ಲಿವರೆಗೂ ಕೂಡ ಯಾವುದು ತರಾತುರಿಯಲ್ಲಿ ಆಗಿಲ್ಲ. ರಾಜ್ಯಪಾಲರಂತೆ ಈಗ ಇಮ್ಮಿಡಿಯೇಟ್ ಆಗಿ ಯಾವಾಗ ದೂರನ್ನು ಕೊಟ್ಟರು ಇಮ್ಮಿಡಿಯೇಟ್ ಆಗಿ ನೋಟಿಸನ್ನು ಕೊಡ್ತಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಲ್ಲ, ಈ ಥರ ತರಾತುರಿಯಲ್ಲಿ ಪ್ರಕ್ರಿಯೆ ನಡೆದಿಲ್ಲ ಇಲ್ಲಿ. 2020ರಲ್ಲಿ ಭೂಮಿಗೆ ಪರಿಹಾರವಾಗಿ ನಿವೇಶನವನ್ನು ಹಂಚಲಾಗಿದೆ. 2022ರಲ್ಲಿ ನಿವೇಶನಗಳಿಗೆ ಕ್ರಯಪತ್ರ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು. 2014ರಲ್ಲಿ ಜಮೀನನ್ನ ವಶಕ್ಕೆ ಪಡೆಯಲಾಗಿದೆ. ಬಹುತೇಕ ಸಂದರ್ಭಗಳಲ್ಲಿ ಯಾವಾಗೆಲ್ಲ ಇದು ಆಗಿದೆಯಲ್ಲ ಪ್ರೊಸೀಜರ್, ಆ ಎಲ್ಲ ಸಂದರ್ಭಗಳಲ್ಲೂ ಆಗ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಲಿಲ್ಲ. 2014ರಲ್ಲಿ ಜಮೀನನ್ನು ವಶಕ್ಕೆ ಪಡೆದಿರೋದು, 2005ರಲ್ಲಿ ಕೃಷಿ ಜಮೀನಾಗಿ ಪರಿವರ್ತಿಸಿರೋದು, 2010ರಂದು ಸಿಎಂ ಪತ್ನಿಗೆ ಸಹೋದರ ದಾನಪತ್ರವನ್ನು ಕೊಟ್ಟಿರೋದು. ಆದರೆ ಈ ಎಲ್ಲ ಘಟನೆಗಳು ಆಯ್ತಲ್ಲ, ಇಂತಹ ಎಲ್ಲ ಪ್ರೊಸೀಜರ್ ಆದಾಗಲೂ ಬಹುತೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಲಿಲ್ಲ ಅನ್ನೋದನ್ನ ಗಮನಿಸಬೇಕು ಅನ್ನೋದನ್ನ ಕೂಡ ಇಲ್ಲಿ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಇಲ್ಲಿ ತರಾತುರಿಯಲ್ಲಿ ಆಗಿಲ್ಲ. ಯಾವುದೇ ಕಾರ್ಯಗಳಾಗಿರ್ಬೋದು ಅಥವಾ ಪ್ರೊಸೀಜರ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ಆಗಿರುವಂಥದ್ದು. ರಾಜ್ಯಪಾಲರಂತೆ ತರಾತುರಿಯಲ್ಲಿ ಪ್ರಕ್ರಿಯೆಗಳು ನಡೆದಿಲ್ಲ ಅನ್ನೋದನ್ನ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. 2020ರಲ್ಲಿ ಭೂಮಿಗೆ ಪರಿಹಾರವಾಗಿ ನಿವೇಶನವನ್ನ ಹಂಚಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.